ಕೆಎಂಎಫ್ ಉತ್ಪನ್ನಗಳಿಗೆ ಎಲ್ಲಿಲ್ಲದ ಬೇಡಿಕೆ. ತಿರುಪತಿ ತಿಮ್ಮಪ್ಪನಿಂದ ಹಿಡಿದು ಪ್ರತಿಯೊಬ್ಬರಿಗೆ ನಂದಿನಿ ಉತ್ಪನ್ನಗಳೇ ಬೇಕು. ಆದರೆ ಇತ್ತೀಚೆಗೆ ನಂದಿನಿ ಉತ್ಪನ್ನಗಳ ಮೇಲೆ ಕಿಡಿಗೇಡಿಗಳು ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದು, ಇದಕ್ಕೆ ಕಡಿವಾಣ ಹಾಕಲು ಇದೀಗ ಕೆಎಂಎಫ್ ಮುಂದಾಗಿದೆ. ಇದು ನಿಜವಾಗ್ಲೂ ವಿಷ ವಿಷ ವಿಷ. ಇದು ಆಹಾರ ಅಲ್ಲವೇ ಅಲ್ಲ. ನಂದಿನಿ ಕರುನಾಡಿಗರ ನಿತ್ಯದ ಬದುಕು ಆರಂಭ ಆಗುವುದೇ ನಂದಿನಿ ಹಾಲಿನಿಂದ. ನಂದಿನಿ ಕರ್ನಾಟಕದ ಬ್ರಾಂಡ್, ಕನ್ನಡಿಗರ ಹೆಮ್ಮೆ. ತಿರುಪತಿ ತಿಮ್ಮಪ್ಪನ ಲಡ್ಡಿಗೂ ನಂದಿನಿ ತುಪ್ಪವೇ ಬೇಕು. ದೂರದ ಅಮೆರಿಕಾದಲ್ಲೂ ನಂದಿನಿ ತುಪ್ಪ ಫೇಮಸ್. ಸ್ವಾದಿಷ್ಟ ಹಾಗೂ ಪರಿಶುದ್ಧತೆಗೆ ಹೆಸರುವಾಸಿಯಾದ ಕೆಎಂಎಫ್ನ ಉತ್ಪನ್ನಗಳ ಮೇಲೆ ಕಿಡಿಗೇಡಿಗಳ ಕಣ್ಣು ಬಿದ್ದಿದೆ. ನಂದಿನಿ ಉತ್ಪನ್ನಗಳ ಬಗ್ಗೆ ಜಾಲತಾಣಗಳಲ್ಲಿ ಅಪಪ್ರಚಾರ, ಸುಳ್ಳು ಸುದ್ದಿ ಹರಡುವವರಿಗೆ ಕೆಎಂಎಫ್ ಖಡಕ್ ವಾರ್. ಕನ್ನಡಿಗರ ಹೆಮ್ಮೆಯ ಬ್ರ್ಯಾಂಡ್ ವಿರುದ್ಧ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ. ಕೆಎಂಎಫ್ ಉತ್ಪನ್ನ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಚರ್ಮ ತಜ್ಞೆ ಡಾಕ್ಟರ್ ಶರಣ್ಯ ಸಂತೋಷ್ ಎಂಬುವರು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟಿದ್ರು. ಈ ವಿಡಿಯೋ ಗ್ರಾಹಕರಲ್ಲಿ ಭೀತಿ ಹುಟ್ಟಿಸಿತ್ತು. ನಮ್ಮ ನಂದಿನಿ ಪ್ರಾಡಕ್ಟ್ಸ್ ಕೆಎಂಎಫ್ ತುಂಬಾ ಜನ ನಂಬ್ತೀರಾ, ಸರ್ಕಾರದ ಕಂಪನಿ ಅಂತ ಹೇಳ್ಬಿಟ್ಟು. ನಂದಿನಿ ಅಂತ ಎಮೋಷನಲ್ ಬಾಂಡಿಂಗ್ ಬೇರೆ ಇರುತ್ತೆ. ಬಟ್ ಎಷ್ಟು ಡೇಂಜರ್ ಗೊತ್ತಾ ಈ ಪ್ರಾಡಕ್ಟ್ಸ್ ಎಲ್ಲ. ಇದನ್ನೆಲ್ಲ ನಾನು ಫುಡ್ ಪ್ರಾಡಕ್ಟ್ಸ್ ಅಂತಾನೆ ಕರೆಯೋದಿಲ್ಲ, ಇದೆಲ್ಲ ವಿಷ. ಫ್ಯೂಚರ್ ಅಲ್ಲಿ ಇವನ್ನೆಲ್ಲ ತಿಂತಾ ಇರಿ, ಕ್ಯಾನ್ಸರ್ ಬರುತ್ತೆ. ಇವಾಗಲೇ ಬರ್ತಾ ಇದೆ ಮಕ್ಕಳಿಗೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕೆಎಂಎಫ್ ಉತ್ಪನ್ನಗಳ ಟೆಸ್ಟ್ ಮಾಡಿದೆ, ಸೇಫ್ ಅನ್ನೋ ವರದಿ ನೀಡಿದೆ. ಸುಳ್ಳು ಸುದ್ದಿ ಹರಡಿರುವವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಾಗಿ ಕೆಎಂಎಫ್ ಎಂಡಿ ಶಿವಸ್ವಾಮಿ ಟಿವಿ9ಗೆ ಹೇಳಿದ್ದಾರೆ. ಸುಳ್ಳು ಮಾಹಿತಿಯನ್ನ, ಆಧಾರರಹಿತ ಮಾಹಿತಿಯನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಹರಿಬಿಟ್ಟಿದ್ದಾರೆ. ಸೊ ನಾನು ಎಲ್ಲ ಗ್ರಾಹಕರಿಗೆ ಮತ್ತು ರಾಜ್ಯದ ಸಾರ್ವಜನಿಕರಿಗೆ ತಿಳಿಸಲಿಕ್ಕೆ ಬಯಸೋದೇನಂತಂದರೆ, ತಮಗೆಲ್ಲ ಗೊತ್ತಿರೋ ಹಾಗೆ ನಂದಿನಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ನೈಸರ್ಗಿಕವಾಗಿ ನಾವು ಎಲ್ಲ FSSAI ರೆಗ್ಯುಲೇಷನ್ಸ್ ನಡಿನಲ್ಲಿ ಏನು ನಾವು ಸ್ಟ್ಯಾಂಡರ್ಡ್ಸನ್ನು ಮಾಡಬೇಕು, ಆ ಸ್ಟ್ಯಾಂಡರ್ಡ್ಸನ್ನ ಮಿತಿಯಲ್ಲಿ ಎಲ್ಲ ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ದೇವೆ ಮತ್ತು ಅದನ್ನು ನಿರಂತರವಾಗಿ ಮಾರುಕಟ್ಟೆಯಲ್ಲಿ ನಾವು ಮಾರಾಟ ಮಾಡ್ತಾ ಇದ್ದೇವೆ. ಇದೆಲ್ಲ ಬೆಳವಣಿಗೆಗಳ ಮಧ್ಯೆ ಚರ್ಮರೋಗ ತಜ್ಞೆ ಡಾಕ್ಟರ್ ಶರಣ್ಯ ವಿರುದ್ಧ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪದ್ಮಾವತಿ ಎಂಬುವರು ನೀಡಿದ ದೂರು ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಗಿಳಿದಿದ್ದಾರೆ. ವಿನಯ್ ಕುಮಾರ್ ಕಾಶಪ್ಪನವರ ಜೊತೆ ಅರುಣ್ ಕುಮಾರ್, ಟಿವಿ9 ಬೆಂಗಳೂರು.